ಡಿಸೈನ್ ನೋಡಿ ಏನು ಸಕ್ಕತ್ತಾಗಿದೆ. ನೋಡಿದ್ರೆ ಇದೇ ತೊಗೊಂಡಿರೋದು ಐಟಮ್. ಸಾಹಸ ಸಿಂಹ ಅಂತ ಬರೋದೆ. ಸಂಜು ಇದೇ ಥರ ಮಾಡಿಸ್ಕೊಂಡಿದ್ದಾಳೆ ಒಂದು ಪೆಂಡೆಂಟು. ನಮ್ದು ಇಷ್ಟು ಓಡಿರೋದು ನೋಡಿ 3,34,000. ಅವರೇ ಕೊಲಾಬ್ರೇಷನಿಗೆ ಕೇಳಿದರು. ಇವತ್ತಿನ ಗೋಲ್ಡ್ ರೇಟು 13,000. ಚಿಕ್ಕ ಪಾಪಗೆ ಹೋದೆ. 1 ಗ್ರಾಮು 480 ಮಿಲಿಗೆ. ಮೇಕಿಂಗ್ ಚಾರ್ಜ್ 250. SRS ಜ್ಯುವೆಲ್ಲರ್ಸ್ ಮನೆ ಮಾಡ್ಕೊಂಡಿದ್ರಾ? ಹಾಂ, ಇಲ್ಲಿಗೆ ಹಾಕಿರೋ ದುಡ್ಡ ನಾವೆಲ್ಲೂ ಹಾಕಿಲ್ಲ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಇವಾಗ? ನಿಮ್ಗೆ ದುಡ್ಡು ಬಟ್ಟೆ ಅಂಗಡಿಗೆ. ಏನ್ ತರ ತಾತ ಏನ್ ತಗೊಡ್ತೀನಿ ಅಂದೈತೆ? ಬಳೆ ಅದೇಳು. ಬಳೆ ತರಕ್ ಹೋಗ್ತಿದೀವಿ ನಮ್ಮ ತಂಗಿ ಪಾಪಗೆ. SRS ಸಿಲ್ವರ್ ವರ್ಲ್ಡ್. SRS ಜ್ಯುವೆಲ್ಲರ್ಸ್ ಅವರು ಸಿಲ್ವರ್ಗೆ ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ಸಿಲ್ವರ್ ಪ್ಲಸ್ ಗೋಲ್ಡ್ ಪ್ಲೇಟೆಡ್ ಸಿಗುತ್ತೆ. ರಿಯಲ್ ಗೋಲ್ಡ್ ಅಲ್ಲ, ರಿಯಲ್ ಗೋಲ್ಡ್ ಥರನೇ ಕಾಣುತ್ತೆ, ಆದರೆ ಗೋಲ್ಡ್ ಅಲ್ಲ. ಎಲ್ಲ ಸಿಲ್ವರಿಗೆ ಗೋಲ್ಡ್ ಕೋಟಿಂಗ್ ಮಾಡಿರೋದು. ನೋ ಎಕ್ಸ್ಚೇಂಜ್. ಎಲ್ಲ ನೋಡಿ, ಚಿನ್ನ ತಗೊಳ್ಳೋದೇ ಬೇಡ. ಚಿನ್ನದ ಥರನೇ ಇದೆ, ಆದರೆ ಚಿನ್ನ ಅಲ್ಲ. ಎಲ್ಲ ನೋಡಿ, ಎಲ್ಲ ಹೆಂಗಿದೆ, ಗೋಲ್ನೆಲ್ಲ ಇದೆ. ಅಲ್ಲೂ ಇನ್ನೂ ಐಟಮ್ಗಳಿದೆ ನೋಡಿ. ಇದು ಬೆಳ್ಳಿದು. ಓಹೋ ನೋಡಿ, ಯಾವುದೋ ಥರ ಇದೆ. ಎಷ್ಟು ಡಾಬು ಇಲ್ಲ 7 to 8 months ವ್ಯಾರಂಟಿ ಕೊಡ್ತಾರಂತೆ. ಎಲ್ಲ ಇಲ್ಲಿರೋದೆಲ್ಲ ಬೆಳ್ಳಿ ಐಟಮೇ. ಬೆಳ್ಳಿಗೆ ಗೋಲ್ಡ್ ಪ್ಲೇಟಿಂಗ್ ಮಾಡಿದ್ದಾರೆ ನೋಡಿ. ಗೊತ್ತೇ ಆಗಲ್ಲ, ಕಂಡುಹಿಡಿಯೋಕ್ಕೆ ಆಗಲ್ಲ, ಆ ಥರ ಇದೆ. ಸಂಜು ಇದೇ ಥರ ಮಾಡಿಸ್ಕೊಂಡಿದ್ದಾಳೆ ಒಂದು ಪೆಂಡೆಂಟು. ಬೆಟ್ಟೆಲ್ಲ ಇದೆ. ಕಾಸಿನ ಸರ, ಮಿಡಲ್ ಸರ, ಓಲೆ ಎಲ್ಲ ಸೆಟ್ಟೇ ಇದೆ. ನೀಟಾಗಿ ಯೂಸ್ ಮಾಡಿದರೆ ಕಲರ್ ಹೋಗಲ್ವಂತೆ. ಯಾರ ಕಾಸ್ಟ್ಲಿ ಒಡವೆ ಅಂದರೆ ಗೋಲ್ಡು ಈ ಥರ ಕೋಟಿಂಗ್ ಇರೋದು ತೊಗೊಬೋದು. ಡಿಸೈನ್ ನೋಡಿ ಏನು ಸಕ್ಕತ್ತಾಗಿದೆ. ನೋಡಿದರೆ ರಿಯಲ್ ಗೋಲ್ಡ್ ಥರನೇ ಕಾಣಿಸ್ಬೇಕು. ಓಲೆ ಕಲೆಕ್ಷನ್ ನೋಡಿ, ತುಂಬ ಡಿಫ್ರೆಂಟ್. ನೀವು ಯಾವ್ದಾರ ತೊಗೋಬೋದು. ಚಿನ್ನದ ಥರ, ಆದರೆ ಚಿನ್ನ ಅಲ್ಲ. ಅಮ್ಮ ನೋಡಿ ಹೆಂಗೆ ಕೂತಿದೆ. ಏನಮ್ಮ ರಾಣಿ ಬಾಸ್ ಕೂತಂಗೆ ಕೂತಿದ್ಯಾ? ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಯೂಟ್ಯೂಬ್ ಚಾನಲ್ಗೆ ಹಾಕೋಕ್ಕೆ ಎಲ್ಲರೂ ಕೇಳೋದು, ಏನಕ್ಕೆ ವೀಡಿಯೋ ಮಾಡ್ತಿದ್ರು ಅಂತ. ಆಲ್ರೆಡಿ ನಮ್ಮದು ವೀಡಿಯೋ ಒಂದು SRS ಜ್ಯುವೆಲ್ಲರ್ಸಲ್ಲೇ ವೈರಲ್ ಆಗಿತ್ತು. ನೋಡಿದ್ವಿ, ನಮ್ದು ಇಷ್ಟು ಓಡಿರೋದು ನೋಡಿ 3,34,000. ಅವರೇ ಕೊಲಾಬ್ರೇಷನಿಗೆ ಕೇಳಿದರು. SRS ಜ್ಯುವೆಲ್ಲರ್ಸ್ ಅವರೇ ಕೊಲಾಬ್ ಮಾಡ್ಕೊಂಡಿದ್ದಾರೆ. ಬೆಳ್ಳಿ ವಾಚ್ ಇದೆ ನೋಡಿ. ಬೆಳ್ಳಿ ವಾಚ್ ಬೋರ್ ಆಗುತ್ತೆ ಅಂದರೆ ಗೋಲ್ಡ್ ವಾಚ್ ಇದೆ, ಅದು ಗೋಲ್ಡ್ ಕೋಟಿಂಗ್ ಮಾಡಿರೋದೆ. ಎಲ್ಲ ಫ್ಯಾನ್ಸಿ ಡಿಸೈನ್ಸ್ ತರಿಸಿದ್ದಾರೆ. ಎಲ್ಲ ಬೆಳ್ಳಿ ಕೋಟಿಂಗ್ ಮಾಡಿರೋದು ಗೋಲ್ಡಲ್ಲಿ, ಎಲ್ಲ ಫ್ಯಾನ್ಸಿ. ಇದು ಹೊಸ್ದಾಗಿರೋದು SRS ಅಲ್ಲಿ ಗೋಲ್ಡ್ ಪ್ಲೇಟಿಂಗ್ದು ಶಾಪು ಕೆಳಗಡೆ. SRS ಶಾಪ್ ಮೇಲಿದೆಯಲ್ಲ, ಅದ್ರ ಕೆಳಗಡೆನೇ ಇದೆ. ನಮ್ಮಮ್ಮ ಹೇಳ್ಬಿಟ್ಟು ಒಂದು ಬ್ಯಾಗ್ ಇಸ್ಕೊಬಂದೈತೆ. ಫ್ಯಾನ್ಸಿ ಬಳೆ. ಸ್ವಲ್ಪ ದೊಡ್ಡದು ಬೇಡ, ತೀರಾ ದೊಡ್ಡದು ಬೇಡ. ಆನೆ 11 ಗ್ರಾಮಿಗೆ 11 ಗ್ರಾಮು 480 ಮಿಲಿಗೆ 248 ರೂಪಾಯಿ ರೇಟು. ಮೇಕಿಂಗ್ ಚಾರ್ಜ್ 250. ಏನೇನೋ ಹಾಕಿ ಎಲ್ಲ ಬಡ್ದು ಇನ್ನೂ 5,889 ರೂಪಾಯಿ ಹಾಕಿದ್ದಾರೆ. 5,889 ಆಗಿತ್ತು. ಡಿಸ್ಕೌಂಟ್ ಎಲ್ಲ ಕೇಳಿ ಫೈನಲಾಗಿ 5,400 ರೂಪಾಯಿ ಪೇ ಮಾಡಿದ್ದೀವಿ. ಇದೇ ತೊಗೊಂಡಿರೋದು ಐಟಮು. ಅಪ್ಪು ಬಳೆ, ಫ್ಯಾನ್ಸಿ ಬಳೆ, ಅಡ್ಜಸ್ಟಬಲ್ ಮಾಡ್ಕೊಬೋದು. ಡಿಫ್ರೆಂಟ್ ಆಗಿದೆ, ಅಡ್ಜಸ್ಟಬಲ್. ಆಮೇಲೆ ತೋರಿಸ್ತೀವಿ. ಮೇಲ್ಗಡೆ ಇಲ್ಲಿ ರಿಯಲ್ ಗೋಲ್ಡು ಎಲ್ಲ, ಅಲ್ಲಿ ಕೆಳಗಡೆ ಗೋಲ್ಡ್ ಥರ, ಆದರೆ ಗೋಲ್ಡ್ ಇಲ್ಲ. ಇಲ್ಲಿ ಎಲ್ಲ ಒರಿಜಿನಲ್ ಗೋಲ್ಡು. ಕೆಳಗಡೆ ಫುಲ್ ಗೋಲ್ಡು, ಮೇಲ್ಗಡೆ ಸಿಲ್ವರ್ ತೊಗೋಬೇಕು. ಹಾಗಾಗಿ ಮೇಲ್ ಬಂದಿದ್ದೀವಿ. ಇವಾಗೇನೋ ಹೊಸದಾಗಿ ಕಸ್ಟಮರ್ ಕೌಂಟ್ ಅಂದ್ಬಿಟ್ಟು ನೇಮು ಫೋನ್ ನಂಬರೆಲ್ಲ ಬರ್ಸ್ಕೊತಾ ಇದ್ದಾರೆ. ಈಗ ಬೆಳ್ಳಿಲಿ ನೋಡೋಣ ಬನ್ನಿ ಹೆಂಗಿರುತ್ತೆ ಕಲೆಕ್ಷನ್ ಅಂತ. ಇಲ್ಲಿ ಫುಲ್ ಡೈಮಂಡ್. ಪಾಪುಗೆ ಕಾಲ್ ಬಳೆ, ಗೆಜ್ಜೆಲಿದೆ ಒಂದು ಇದೆಲ್ಲ. ಚಿಕ್ಕ ನೆಕ್ಸ್ಟ್ ಸೈಜ್ ಬರಲ್ಲ. ಕೈಗೂ ಇದೆನಾ? ಬೇರೆ ಇದು ಕಾಲಿಗೆ. ಅಮ್ಮ ಕಾಲು ಅಷ್ಟು ದೊಡ್ಡ ಆಗಲ್ವಾ?
ಬೆಳ್ಳಿಲಿ ಫೋಟೋಸ್ಗಳು, ದೇವ್ರ ಫೋಟೋಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬೇರೆ ಥರ ಬೆಳ್ಳಿ, ಅದು ದೇವರು ಲಕ್ಷ್ಮೀ ನರಸಿಂಹ, ಎಂಟೋಳು ಸ್ವಾಮಿ ಎಲ್ಲ ಸಕ್ಕತ್ತಾಗಿದೆ. ಅಲ್ಲಿ ನೋಡಿ ಮಲಗಿರೋದು ಎಂಟೋಳು ಸ್ವಾಮಿ, ನಾರಾಯಣ. ಫೇವ್ರೇಟ್ ಗಾಡ್ ಇಲ್ಲಿದೆ ನೋಡಿ, ಸಾಯಿಬಾಬಾ, ಹನುಮಾನ್ಜಿ ಎಲ್ಲ ಬೆಳ್ಳಿ ಫುಲ್. ಇದೆಲ್ಲ ಫಸ್ಟ್ ಫ್ಲೋರ್ ಫುಲ್ ಬೆಳ್ಳಿ ಐಟಮ್ಗಳೇ. ಇನ್ನೊಂದು ಕಿತಾಪತಿ ಮಾಡ್ತಾನೆ. ಏನಾ ಹಾಂ, ಯಾರ್ದದು ಕಾರ್ಕಿ? ನಿಂದ? ಎಲ್ಲೈತೆ ಹೆಸರು ನಿಂದು ಅಂತ? ಹಾಂ, ಬರ್ಸ್ತೀರಾ? ಏನಂತ ಬರ್ಸ್ತೀರಾ? ಏನಂತ ಬರ್ಸ್ತೀರಾ? ಹಂಗಂದ್ರೇನು? ಶನ್ವಿತ್. ಇಲ್ಲಿ ದೇವ್ರ ಮುಖಾಡ ಎಲ್ಲ ಇದೆ. ವರಮಹಾಲಕ್ಷ್ಮಿ ಮುಖಾಡ ಹಾಕ್ತಾರಲ್ಲ ಅದು. ಲೋಟ, ನಂದಾದೀಪ ಎಲ್ಲ ಬೆಳ್ಳಿ ಐಟಮ್ಸ್ಗಳೇ ಇದ್ದಾವೆ. ಇಲ್ಲಿ ಬೆಳ್ಳಿ ಡಾಲರ್ಸ್ಗಳು, ಇಲ್ಲಿ ಬೆಳ್ಳಿ ಚಂಬು ತಟ್ಟೆ, ಇಲ್ಲಿ ಬೆಳ್ಳಿ ಚೈನ್ಗಳು, ಕಾಲು ಚೈನಲ್ಲಿದೆ. ಹಾಯ್. ಕಾರು ಬಾಟ್ಲು ಎರಡು ಬಿಡಬೇಡ, ಕಾರು ಬಾಟ್ಲು ಎರಡು ಬಿಡಬೇಡ. ನೋಡಲ್ವಾ ನೀನು? ಬಾ, ಅಲ್ಲೇ ಇಟ್ವಾ. ಈಗ ಸರ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ನೋಡೋಣ ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ. 30 ಗ್ರಾಮ್ ಇದೆ ಇದು. ಶನ್ವಿತ್ತಿಗೆ ಚಿಕ್ಕದಾಗ್ತಿದೆ ಅಂದ್ಬಿಟ್ಟು ದೊಡ್ಡ ತಾತಿರ್ವಿ. ನಮ್ದು ಹಳೇದು 32 ಗ್ರಾಮ್ ಇದೆ. 5,077 ಅದನ್ನ ಹಾಕ್ಬಿಟ್ಟು ಈಗ ಹೊಸ ತಗೋತಾ ಇರೋದು. ಬರೀ ಕಿತಾಪತಿ ಮಾಡೋದೆ. ಹೆಂಗ್ ಹೊಡೈತಾನೆ ನೋಡಿ ಕಿತಾಪತಿ. ಸ್ಪೈಡರ್ ಮ್ಯಾನ್ ಥರ ಹೊಡೈತಾನೆ. ಮತ್ತೆ ನೋಡ್ರಪ್ಪ, ಫ್ಯಾನ್ಸಿ ಸಿಕ್ಕಿಲ್ಲ. ಈಗ ಹಳೇದಿರೋ ಥರನೇ ತಗೋತಿದ್ದೀವಿ. ಡಬಲ್ ತಗೋಬೇಕಾ ಇಲ್ಲ ಸಿಂಗಲ್ಲ? ಏನಪ್ಪ ಬೆಂಕಿ ಇದ್ದಂಗೈತೆ. ಎಡ್ಸುತ್ತೆ ಅಲ್ವಾ? ನೋಡಿ ಅದಕ್ಕೆ ಹೇಳೋದು ಸರಿಯಾಗಿ ತಿನ್ನು ಅಂತ. ಕೋಳಿಕಾಯಿ ಇದ್ದಂಗೆ ಐತೆ. ಇಲ್ಲ ಅದು ಹಂಗೆ ಯೂಸ್ ಮಾಡ್ತಾ ಇರತ್ತೆ. ಸಾಹಸ ಸಿಂಹ ಅಂತ ಬರೋದೆ. ಹಾಕು ಬಿಡು, ಕೇಳ್ಬಿಡು. ಆ ಕಡೆಯಿಂದ ಒಂದು ಕ್ಯಾಟ್ ವಾಕ್ ಮಾಡ್ಕ ಬಾ. ಸಿಂಹ ಅಂತ. ಬಾ ಬಾರಲೇ, ಹೋಗ್ಬೇಡ, ವಾಪಸ್ ಹೋಗ್ಬೇಡ ಬಾ. ಓ ಅಲ್ಲ, ಗ್ರಾಮ್ ನೋಡಿ ಎಷ್ಟು ಗ್ರಾಮ್ ಇದೆ. 22 ಗ್ರಾಮ್. ಇಷ್ಟೊಂದು ಗ್ರಾಮ್ ಬೇಕಂದ್ರೆ ನಿನಗೆ 22 kg ಇದೆಯಾ ನೀನು? ಮಣಿಲಿ ಈಗ ಮಣಿ ಸಪ್ರೇಟ್ ಮಾಡಬೇಕು. ಕಪ್ ಮಣಿ ಯಾಯಿ ಇಲ್ಲಿ ಪಾಪದು ಶನ್ವಿತಿಂದು ಬಳೆ, ಕೈ ಬಳೆ ಎಲ್ಲ ಹಾಕ್ತಿದ್ದೀವಿ. ರೆಡಿ, ಅದು ಸಣ್ಣದು ಹಾಕಿ ದೊಡ್ಡದು ತಾತಿದ್ವಿ. ಇದು ಪಾಪಕ್ಕೆ ತಾತಿದ್ದೀವಿ. ಬಳೆ ಕಾಲಿಗೆ 44 ಗ್ರಾಮು, 160 ಮಿಲಿ ಇದೆ ಹಳೇವು. ಇವಾಗ ಹೊಸದು ಎಷ್ಟಿದೆ ನೋಡಬೇಕು. ಅಷ್ಟು ಹಾಕಿದ್ರು ಫುಲ್ ನಾವೇ ದುಡ್ಡು ಕೊಡ್ಬೇಕು. ಕಾಲ್ ಚೈನ್ ನೋಡ್ತಾವ್ರೆ, ಬರ್ಡೇ ಗಿಫ್ಟ್ ಅಂತೆ. ಚಿಕ್ಕದ ಸ್ವಲ್ಪ ಎಲ್ಲೆಡೆ ತಗೊಂಡಾಗಿದೆ. ವೇಸ್ಟೇಜಸ್ ಕಳ್ತಾವ್ರು ನೋಡಿ. 12 ಗ್ರಾಮಿಗೆ 4 ಗ್ರಾಮು ವೇಸ್ಟೇಜ್ ಅಂತೆ. ಇದು 44 ಗ್ರಾಮಿಗೆ 15 ಗ್ರಾಮ್ ವೇಸ್ಟೇಜ್ ಕಳ್ತಿದ್ದಾರೆ. ಇಷ್ಟೊಂದು ವೇಸ್ಟೇಜ್ ಕಳೆದರೆ ತಗೊಂಡು ಹಾಕೋದ್ರಲ್ಲಿ ಏನು ಯೂಸೇ ಇಲ್ಲ. ಹೋಗಿ ಕೆಳಗಡೆ ಹೋಗಿ ಮಾತಾಡಬೇಕು. ನಮ್ಮ ಸಾಲಿಲ್ಲ. ಒಂದು ಬಳೆ ತಗೊಂಡ್ರು, ಕಾಲ್ ಚೈನ್ ತಗೊಂಡ್ರು. ನನಗೇನಾರು ಕೊಡ್ಸಮ್ಮ ಅಮ್ಮ. ಮಾತಾ ಮದರ್ ಇಲ್ಲ. 12,000. ವಿಡಿಯೋ ಮಾಡ್ತೀರಾ ಸರ್? ಮನೆ ಥರ ರೆಸ್ಟ್ ಮಾಡ್ತಾವ್ರಿ. ಇಲ್ಲಿ ಸೋಫಾ ಹಾಕಿರೋದು ಕೂತ್ಕೊಳ್ಳೋಕ್ಕೆ ಅಂದರೆ ಇವಳು ನೋಡಿ ಕಾಲು ಹಾಕೊಂಡು ಕೂತಿರೋದ. ಏನು SRS ಜ್ಯುವೆಲ್ಲರ್ಸ್ ಮನೆ ಮಾಡ್ಕೊಂಡಿದ್ರಾ? ಹಾಂ, ಇಲ್ಲಿಗೆ ಹಾಕಿರೋ ದುಡ್ಡ ನಾವು ಎಲ್ಲೂ ಹಾಕಿಲ್ಲ, ಅಷ್ಟು ಹಾಕಿದ್ದೀವಿ SRS ಜ್ಯುವೆಲ್ಲರ್ಸಲ್ಲಿ. ನೋಡಿ, ಇಲ್ಲಿ ಮಾಂಗಲ್ಯ ಸರ ಎಲ್ಲಿದೆಯಾ, ಉಂಗ್ರನೂ ಇಲ್ಲಿದೆಯಾ, ಎಲ್ಲದೂ ಇಲ್ಲಿದೆಯಾ. ಹಾಂ, ನಮ್ಮ ಅಮ್ಮನ ಮಾಂಗಲ್ಯನೂ ಇಲ್ಲಿದೆಯಾ.
ಆಗಿನ ಕಾಲದಲ್ಲೇ ಮಾಡಿಸಿರೋದು. ಚಿಕ್ಕ ಪಾಪಗೆ ಓದೆ ಎಷ್ಟು ಚೆನ್ನಾಗಿದೆ ನೋಡಿ ಸಂಜನಾ ಗೋಡೆಗೆ ಗುಂಡು ಹಾಕ್ಬಿಟ್ಟು ಹಾಕೋದು ಕಿವಿ ಚುಚ್ಚಕ್ಕೆ 9 ತಿಂಗಳಿಗೆ ಈಗಲೇ ತಗೋತವ್ರೆ. ಎಲ್ಲ ಅಪ್ಪು ಗುಂಡೆ ಈ ರೇಂಜಿಗೆ ಹಾರಿಸ್ತವ್ರೆ, ಚೈನ್ ಹಾರಿಸ್ದಂಗೆ ಹಾರಿಸ್ತಾರೆ ಗುಂಡ. ನಿನ್ಗೆ ಸುಮ್ಮ ಕೂತ್ಕ. ಆ ಡಿಸೈನ್ ಅಂತೂ ಕಾಣಲ್ಲ. ಅವ್ರ ಅಮ್ಮಂಗೆ ವಿಡಿಯೋ ಮಾಡಿ ತಗೊಳಿಸ್ರು. ನೋಡ್ತವ್ರೆ. ಅಕ್ಷಯ್ ನಮಗಿರ್ಲಿ ಆಚಲ. ಫೈನಲ್ ಆಗಿ ಬಿಲ್ ಮಾಡಿಸ್ತಾ ಇದೀವಿ. ಇವತ್ತಿನ ಗೋಲ್ಡ್ ರೇಟು 13,000, ಸಿಲ್ವರ್ ರೇಟು ಮತ್ತೆ ಬರ್ತಿದ್ದಾರೆ 248. ಫೈನಲಿ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಚೆಕ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ಇವನು ಇಲ್ಲಿ ಕಿತಾಪತಿ ಮಾಡ್ತಾ ಇದ್ದಾನೆ. ಕಿತಾಪತಿ ಇದ್ದ ನೋಡಿ, ಕಿತಾಪತಿ ಮಾಡ್ತಾ ಹೊಸ ಪರ್ಸು, ಬ್ಯಾಗು, ಪರ್ಸಿ ಫೈನಲಿ ಎಲ್ಲ ತಗೊಂಡು ಹೊರಟ್ವಿ. ಎಲ್ಲ ಶಾಪಿಂಗ್ ಮಾಡಿದ್ವಿ. ಗೋಲ್ಡ್ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ನಮ್ಮ ಅಕ್ಕ ಅವಳೇ ಬಂದು ತೊಗೊಳ್ತೀವಿ ಅಂತ ಹೇಳಿದರು. ಸೊ ಇವಾಗ ಸದ್ಯಕ್ಕೆ ಶಾಪಿಂಗ್ ಮಾಡಿ ಹೊರಡ್ತಾ ಇದ್ದೀವಿ. ಬಂದ್ವಿ ಮನೆಗೆ, ಪಾಪ ಕೈಗೆ ಹಾಕಿದ್ದೀವಿ. ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.